ಕರ್ಮ ಪ್ರಕೃತಿಗಳು ಭಾಗ 13. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. 148 ಕರ್ಮ ಪ್ರಕೃತಿಗಳನ್ನು ಭಾಗ 13ರಲ್ಲಿ ಕೇಳ್ತಾ ಇದ್ದೀರಿ. ಈಗ ಪ್ರಶ್ನೆ 228. ಉಪಭೋಗಾಂತರಾಯ ಕರ್ಮ ಎಂದರೆ ಏನು? ಇದೀಗ ಅಂತರಾಯ ಕರ್ಮದ 5ರಲ್ಲಿ 4ನೇದು, ಮತ್ತೆ ಒಟ್ಟು ಕರ್ಮ ಪ್ರಕೃತಿ 148ರಲ್ಲಿ 147ನೇದು. ಯಾವ ಕರ್ಮದ ಉದಯದಿಂದ ಜೀವನಿಗೆ ಪದೇ ಪದೇ ಉಪಯೋಗ, ಅಂದರೆ ಉಪಯೋಗಕ್ಕೆ ಬರುವ ವಸ್ತು, ಅಂದರೆ ಅವು ವಸ್ತ್ರ, ಆಭರಣ, ಗಾಡಿ, ಮನೆ ಆದಿ ಅಂದರೆ ಇನ್ನೂ ಅನೇಕ ವಸ್ತುಗಳು. ಈ ವಸ್ತುಗಳನ್ನು ಉಪಯೋಗಿಸುವ ಇಚ್ಛೆ ಇದ್ದರೂ ಕೂಡ ಅವುಗಳ ಪ್ರಾಪ್ತಿಯಾಗುವುದಿಲ್ಲ. ಯಾವುದಾದರೊಂದು ವಿಘ್ನ ಬರುತ್ತದೆಯೋ ಉಪಭೋಗಾಂತರಾಯ ಕರ್ಮ ಇದೆ. ಪ್ರಶ್ನೆ 229. ವೀರ್ಯಾಂತರಾಯ ಕರ್ಮ ಎಂದರೆ ಏನು? ಈಗ ನೋಡಿ, ಇದು ಅಂತರಾಯ ಕರ್ಮ 5ರಲ್ಲಿ 5ನೇದು ಅಂದ್ರೆ ಕೊನೆಯದು, ಮತ್ತೆ ಒಟ್ಟು ಕರ್ಮ ಪ್ರಕೃತಿಗಳು 148ರಲ್ಲಿ 148. ಅಂದ್ರೆ ಇಲ್ಲಿಗೆ ಈಗ ಕರ್ಮ ಪ್ರಕೃತಿಗಳು ಮುಗಿದು ಎಂದು ಅರ್ಥ. ಇರಲಿ. ಉತ್ತರ: ಯಾವ ಕರ್ಮದ ಉದಯದಿಂದ ಜೀವನು ಯಾವುದೇ ಕಾರ್ಯ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದರೂ ಕೂಡ ಆ ಸಾಮರ್ಥ್ಯವನ್ನು ಪ್ರಕಟ ಮಾಡಲು ಸಾಧ್ಯವಾಗುತ್ತಿಲ್ಲ, ನಿರುತ್ಸಾಹಿ ಆಗುತ್ತಾನೆ, ಅದು ವೀರ್ಯಾಂತರಾಯ ಕರ್ಮ ಇದೆ. ಪ್ರಶ್ನೆ 230. ಕರ್ಮಗಳ ವಿಪಾಕ ಎಂದರೆ ಏನು? ಉತ್ತರ: ಕರ್ಮಗಳ ಫಲಗಳನ್ನು ವಿಪಾಕ ಎನ್ನುತ್ತಾರೆ. ದ್ರವ್ಯ, ಕ್ಷೇತ್ರ, ಕಾಲ, ಭವ, ಭಾವಗಳ ಇಲ್ಲಿ ಒಂದು ಸೂಚನೆ. ಇದು 2 ರೀತಿ ಬರುತ್ತದೆ, ಆದ್ರಿಂದ ನೀವು ಇನ್ನೊಂದು ರೀತಿ ತಿಳಿದ್ರೂ ನಡೀತದೆ. ಉತ್ತರ ಇನ್ನೊಂದ್ಸಲ ಕೇಳ್ರಿ. ಉತ್ತರ: ಕರ್ಮಗಳ ಫಲಗಳನ್ನು ವಿಪಾಕ ಎನ್ನುತ್ತಾರೆ. ದ್ರವ್ಯ, ಕ್ಷೇತ್ರ, ಕಾಲ, ಭವ, ಭಾವ ಈ ರೀತಿಯೂ ಆಗ್ತದೆ, ಅಥವಾ ಭಾವ ಮತ್ತು ಭವಗಳ ನಿಮಿತ್ತದಿಂದ ಉತ್ಪನ್ನವಾದ ಕರ್ಮದ ವಿವಿಧ ಪ್ರಕಾರದ ಪಾಕ ಅಂದರೆ ಫಲಗಳನ್ನು ವಿಪಾಕ ಎಂದು ಹೇಳುತ್ತಾರೆ. ವಿಪಾಕದ ದೃಷ್ಟಿಯಿಂದ 4 ಭೇದಗಳು ಆಗುತ್ತವೆ. ಉಪಭೇದಗಳು 148 ಆಗ್ತವೆ. ಅಂದ್ರೆ ಈಗ ನಿಮಗೆ ಎಲ್ಲಾ ಪ್ರಕೃತಿಗಳನ್ನು ಹೇಳಿದ್ದಾಯ್ತಲ್ಲ, 148 ಅವುಗಳೇ ಆ ರೀತಿ ತಿಳಿಬೇಕು. ಪ್ರಶ್ನೆ 231. ಕರ್ಮಗಳ 4 ವಿಪಾಕಗಳು ಯಾವುವು? ಉತ್ತರ: ಜೀವ ವಿಪಾಕಿ ಕರ್ಮ, ಪುದ್ಗಲ ವಿಪಾಕಿ ಕರ್ಮ, ಭವ ವಿಪಾಕಿ ಕರ್ಮ ಮತ್ತು ಕ್ಷೇತ್ರ ವಿಪಾಕಿ ಕರ್ಮ. ಇವು 4 ಪ್ರಕಾರದವಾಗ್ತವೆ. ಪ್ರಶ್ನೆ 232. ಜೀವ ವಿಪಾಕಿ ಕರ್ಮ ಪ್ರಕೃತಿ ಎಂದರೆ ಏನು? ಅಂದ್ರೆ ಜೀವ ವಿಪಾಕಿ ಕರ್ಮ ಪ್ರಕೃತಿ ಎಂದರೆ ಏನು? ಅವು ಎಷ್ಟು ಪ್ರಕೃತಿಗಳು ಇವೆ? ಉತ್ತರ: ಕೆಲವು ಕರ್ಮಗಳ ವಿಪಾಕ ಅಂದರೆ ಫಲವು ಮುಖ್ಯತೆಯಿಂದ ಜೀವದ ಮೇಲೆಯೇ ಆಗುತ್ತದೆ. ಅವು ಜೀವ ವಿಪಾಕಿ ಪ್ರಕೃತಿಗಳು ಇವೆ. ಅಥವಾ ಯಾವ ಕರ್ಮ ಪ್ರಕೃತಿಗಳು ಜೀವನನ್ನು ನರಕ, ತಿರ್ಯಂಚ ಆದಿ ಪರ್ಯಾಯಗಳಲ್ಲಿ ಉತ್ಪನ್ನ ಮಾಡಲು ಕಾರಣ ಇವೆ, ಅವು ಜೀವ ವಿಪಾಕಿ ಕರ್ಮ ಪ್ರಕೃತಿಗಳು ಇವೆ. ಇವು ಒಟ್ಟು 78 ಇದಾವೆ. ಪ್ರಶ್ನೆ 233. ಜೀವ ವಿಪಾಕಿ 78 ಕರ್ಮ ಪ್ರಕೃತಿಗಳು ಯಾವುವು? ಉತ್ತರ: ಘಾತ್ಯ ಕರ್ಮಗಳಾದ ಜ್ಞಾನಾವರಣದ್ದು 5 ಅಂದ್ರೆ ಸಂಪೂರ್ಣ ಎಲ್ಲ, ದರ್ಶನಾವರಣದ್ದು 9 ಅದೂ ಪೂರ್ಣ ಎಲ್ಲಾನು,
ಮೋಹನೀಯದ್ದು 28, ಇದೂ ಪೂರ್ಣನೇ ಅಲ್ಲ. ಅಂತರಾಯದ್ದು 5 ಮತ್ತು ಅಘಾತೀಯ ಕರ್ಮಗಳಾದ ವೇದನೀಯದ್ದು 2, ಗೋತ್ರದ್ದು 2, ನಾಮಕರ್ಮದ್ದು 27. ಇಲ್ಲಿ ಒಟ್ಟು ಏನಾಗ್ತದೆ? ಈಗ ಒಟ್ಟು ಏನಾಗ್ತದೆ? ಎಷ್ಟಾಯ್ತು ಇದ್ರೊಳಗಡೆ ನೋಡಿ. 5 ಅಂದ್ರೆ ಜ್ಞಾನವರ್ಣ್ಯದ 5 ಕೂಡಿಸು 9 ಅಂದ್ರೆ ದರ್ಶನವರ್ಣ್ಯದ 9 ಕೂಡಿಸು 28 ಅಂದ್ರೆ ಮೋಹನೀಯದ್ದು 28 ಕೂಡಿಸು 5 ಅಂದ್ರೆ ಅಂತರಾಯದ್ದು, ಮತ್ತೆ ಕೂಡಿಸು 2 ಇದು ವೇದನೆಯದ್ದು, ಕೂಡಿಸು 2 ಇದು ಗೋತ್ರದ್ದು, ಕೂಡಿಸು 27 ಯಾವುದು? 27 ನಾಮಕರ್ಮದ್ದು. ಇದೆಲ್ಲಾ ಸೇರಿ ಒಟ್ಟು ಎಷ್ಟಾದು? 78 ಆದು ಅಲ್ವಾ? ಇಲ್ಲಿ ನೋಡ್ರಿ, ಒಂದು ಸೂಚನೆ ಕೇಳ್ರಿ. ಜ್ಞಾನಾವರಣ, ದರ್ಶನಾವರಣ, ಮೋಹನೀಯ, ಅಂತರಾಯ, ವೇದನೀಯ, ಗೋತ್ರ ಇವುಗಳ 5, 9, 28, 5, 2, 2 ಇವು ಎಷ್ಟಾದು? ಒಟ್ಟು 51 ಪ್ರಕೃತಿಗಳು. ಈ 51 ಪ್ರಕೃತಿಗಳನ್ನು ಹಿಂದಿನ ಭಾಗದಲ್ಲಿ ಬರೆದು ತಿಳಿಸಲಾಗಿದೆ. ಎಲ್ಲಿ ಯಾವಾಗ ಬರೆದಿದೆ? 2 ಸರ್ತಿ ಬರೆದಿದ್ದೆ. ಅದನ್ನ ನೆನಪಿದೆಯಾ ನಿಮಗೆ? ಅದು ನೀವು ಪ್ರತಿಯೊಂದು ಬರಿತಾ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ಇಲ್ಲ ಹೇಗೆ ಗೊತ್ತಾಗೋದು? ಒಂದು ಸಲ ಹಿಂದೆ ಸಂಪೂರ್ಣವಾಗಿ ಬರೆದಿದ್ದೆ ಎಲ್ಲಾ ಕರ್ಮ ಪ್ರಕೃತಿಗಳನ್ನ ಅಲ್ವಾ? ಕೇವಲ ಹೆಸರು ಮಾತ್ರ. ಇನ್ನೊಂದ್ಸಲ ಪ್ರಶ್ನೆ ಉತ್ತರ ಮಾಡ್ಬೇಕಿದ್ರೆ ಆವಾಗ ಇನ್ನೊಂದ್ಸಲ ಬರೆದಿದ್ದಾಯ್ತು ಅಲ್ವಾ? 2 ಸತಿ ಹಿಂದೆ ಬರೆದಿದ್ದಾಗಿ ಅದನ್ನ ಬರೆದು ತಿಳಿಸಲಾಗಿದೆ. ಅದೇ ರೀತಿಯಾಗಿ ತಾವು ತಿಳಿಬೇಕು, ಅಲ್ಲಿಂದ ಅದನ್ನ ಬರ್ಕೋಬೇಕಾಯ್ತು. ಈಗ ಕೇವಲ ನಾಮಕರ್ಮದ 27 ಪ್ರಕೃತಿಗಳನ್ನು ಇಲ್ಲಿ ಬರೆಯುವುದು ನನಗೆ ಅನಿವಾರ್ಯ ಇದೆ. ಯಾಕೆಂತಂದ್ರೆ ನಾಮಕರ್ಮದ ಎಲ್ಲ ಪ್ರಕೃತಿಗಳು ಇಲ್ಲ, ಅದರಲ್ಲಿ ಸ್ವಲ್ಪ ಮಾತ್ರ ಇದಾವೆ. ಹಾಗಾಗಿ ಅದನ್ನ ಬರೀಬೇಕಾಗಿದೆ ಅಲ್ವಾ? ಅಂದರೆ ನಾಮಕರ್ಮದ್ದು ಪ್ರಕೃತಿಗಳನ್ನು ಮಾತ್ರ ಬರೆಯೋದು ನನಗೆ ಇಲ್ಲಿ ಅನಿವಾರ್ಯ ಇದೆ. ಅದನ್ನ ಅಷ್ಟು ಬರಿತೀನಿ, ಹೇಳ್ತೀನಿ. ಬಾಕಿದನ್ನ ಅಲ್ಲಿ ಹಿಂದೆ ಬರೆದಿದ್ದೀಯಲ್ಲ ಅಲ್ಲಿಂದ ನೀವು ತಿಳಿಬೇಕಾಯ್ತು. ಪ್ರಾರಂಭ ನೋಡ್ರಿ. ತೀರ್ಥಂಕರ, ಉಚ್ಛ್ವಾಸ, ಬಾದರ, ಸೂಕ್ಷ್ಮ, ಪರ್ಯಾಪ್ತ, ಅಪರ್ಯಾಪ್ತ, ಸುಸ್ವರ, ದುಸ್ವರ, ಆದೇಯ, ಅನಾದೇಯ, ಯಶಃ ಕೀರ್ತಿ, ಅಯಶ ಕೀರ್ತಿ, ತ್ರಸ, ಸ್ಥಾವರ, ಪ್ರಶಸ್ತ ವಿಹಾಯೋಗತಿ, ಅಪ್ರಶಸ್ತ ವಿಹಾಯೋಗತಿ, ಸುಭಗ, ದುರ್ಭಗ, ಗತಿಗಳು 4, ಜಾತಿಗಳು 5. ಇದು ಎಲ್ಲ ಸೇರಿ ಲೆಕ್ಕ ಮಾಡ್ರಿ ಎಷ್ಟು ಬರ್ತದೆ ಅಂತ ಹೇಳಿ ಹೇಳ್ರಿ. ಗೊತ್ತಾಯ್ತಲ್ಲ? ಇಷ್ಟಾದ್ಮೇಲೆ ನೋಡಿ, ಈಗ ಎಷ್ಟಾದ್ರು ಇವು ಲೆಕ್ಕ ಮಾಡಿದ್ರಿ. ಇವು ನಾಮಕರ್ಮದ್ದು ಈಗ 27 ಪ್ರಕೃತಿಗಳದು. ಅದಕ್ಕೆ ಅನುಸರಿಸಿದ್ರೆ ನಿಮಗೆ ಎಲ್ಲ ಉತ್ತರಗಳು ಒಟ್ಟು ಎಷ್ಟು ಬರ್ತವೆ? 78 ಬರ್ತವೆ. ಇರ್ಲಿ. ಇನ್ನು ಮುಂದೆ ಪ್ರಶ್ನೆ 234. ಪುದ್ಗಲ ವಿಪಾಕಿ ಕರ್ಮ ಪ್ರಕೃತಿ ಎಂದರೆ ಏನು? ಅವು ಎಷ್ಟು ಇವೆ? ಉತ್ತರ: ಕೆಲವು ಕರ್ಮಗಳ ವಿಪಾಕವು ಮುಖ್ಯವಾಗಿ ಪುದ್ಗಲ ರೂಪದ ಶರೀರದ ಮೇಲೆ ಆಗುತ್ತದೆ. ಅವು ಪುದ್ಗಲ ವಿಪಾಕಿ ಕರ್ಮ ಪ್ರಕೃತಿಗಳು ಇವೆ. ಇವು ಅಂದರೆ ಇವುಗಳ ಕಾರಣದಿಂದಲೇ ಶರೀರ ಮುಂತಾದ ರಚನೆಗಳು ಆಗುತ್ತವೆ. ಇವು ಒಟ್ಟು 62 ಕರ್ಮ ಪ್ರಕೃತಿಗಳು ಇವೆ. ಪ್ರಶ್ನೆ 235. ಪುದ್ಗಲ ವಿಪಾಕಿ 62 ಕರ್ಮ ಪ್ರಕೃತಿಗಳು ಯಾವುವು? ಉತ್ತರ: 5 ಶರೀರಗಳು, 5 ಬಂಧನಗಳು, 5 ಸಂಘಾತಗಳು, 3 ಅಂಗೋಪಾಂಗಗಳು, 6 ಸಂಸ್ಥಾನಗಳು, 6 ಸಂಹನನಗಳು, 8 ಸ್ಪರ್ಶಗಳು, 5 ರಸಗಳು, 2 ಗಂಧಗಳು, 5 ವರ್ಣಗಳು, 1 ನಿರ್ಮಾಣ, 1 ಆತಪ, 1 ಉದ್ಯೋತ, 1 ಸ್ಥಿರ, 1 ಅಸ್ಥಿರ, 1 ಶುಭ, 1 ಅಶುಭ,
ಒಂದು ಪ್ರತ್ಯೇಕ ಶರೀರ, ಒಂದು ಸಾಧಾರಣ ಶರೀರ, ಒಂದು ಅಘು ಲಘು, ಒಂದು ಉಪಘಾತ, ಒಂದು ಪರಘಾತ. ಇವು ಒಟ್ಟು 62 ಆಗುತ್ತವೆ. ಇವು ಪುದ್ಗಲ ವಿಪಾಕಿ ಕರ್ಮ ಪ್ರಕೃತಿಗಳು ಇವೆ. ಪ್ರಶ್ನೆ 236. ಭವ ವಿಪಾಕಿ ಕರ್ಮ ಪ್ರಕೃತಿ ಎಂದರೆ ಏನು? ಉತ್ತರ: ಯಾವ ಕರ್ಮಗಳ ವಿಪಾಕವು ನರಕ ಮುಂತಾದ ಭವಗಳ ರೂಪದಲ್ಲಿ ಆಗುತ್ತವೆಯೋ ಅವು ಭವ ವಿಪಾಕಿ ಕರ್ಮ ಪ್ರಕೃತಿಗಳು ಇವೆ. ಇವು 4 ಪ್ರಕಾರ ಇವೆ. ಪ್ರಶ್ನೆ 237. ಭವ ವಿಪಾಕಿ 4 ಕರ್ಮ ಪ್ರಕೃತಿಗಳು ಯಾವುವು? ಉತ್ತರ: 1 ನರಕಾಯು, 2 ತಿರ್ಯಂಚಾಯು, 3 ಮನುಷ್ಯಾಯು, 4 ದೇವಾಯು. ಪ್ರಶ್ನೆ 238. ಕ್ಷೇತ್ರ ವಿಪಾಕಿ ಕರ್ಮ ಪ್ರಕೃತಿ ಎಂದರೆ ಏನು? ಅದರ ಭೇದಗಳು ಎಷ್ಟು? ಉತ್ತರ: ಯಾವ ಕರ್ಮಗಳ ವಿಪಾಕವು ವಿಗ್ರಹಗತಿ, ಅಂದರೆ ಒಂದು ಭವದಲ್ಲಿ ಮರಣ ಹೊಂದಿ ಇನ್ನೊಂದು ಭವಕ್ಕೆ ಜೀವವು ಹೋಗುವಾಗ, ಅಂದರೆ ಹೋಗುವಂತಹ ಸಮಯಗಳಲ್ಲಿ ಜೀವದ ಆಕಾರವು ಹಿಂದಿನ ಶರೀರದ ಆಕಾರವೇ ಉಂಟು ಮಾಡಿಕೊಂಡಿರುತ್ತದೆ. ಇದು 4 ಪ್ರಕಾರದ್ದು ಇದೆ. ಪ್ರಶ್ನೆ 239. ಕ್ಷೇತ್ರ ವಿಪಾಕಿ 4 ಕರ್ಮ ಪ್ರಕೃತಿಗಳು ಯಾವುವು? ಉತ್ತರ: 1 ನರಕ ಗತ್ಯಾನುಪೂರ್ವಿ, 2 ತಿರ್ಯಂಚ ಗತ್ಯಾನುಪೂರ್ವಿ, 3 ಮನುಷ್ಯ ಗತ್ಯಾನುಪೂರ್ವಿ, 4 ದೇವಗತ್ಯಾನುಪೂರ್ವಿ. ಇಲ್ಲಿ ಒಂದು ಸೂಚನೆ ನೋಡಿ. ಇಲ್ಲಿ ನರಕ ಗತ್ಯಾನುಪೂರ್ವಿನೂ ಬರ್ಬೋದು ಮಹಾಶಾಸ್ತ್ರಗಳಲ್ಲಿ. ನರಕ ಗತಿ ಪ್ರಾಯಜ್ಞಾನುಪೂರ್ವಿ, ನರಕ ಗತ್ಯಾನುಪೂರ್ವ ಈ ರೀತಿನೂ ಬರ್ಬೋದು. ಹಿಂದೆ ನಿಮಗೆ ಅದನ್ನೆಲ್ಲ ಅಲ್ಲಿ ಬರೆದು ಹೇಳಿದ್ದೆ ವಿಸ್ತಾರವಾಗಿ, ಗೊತ್ತಾಯ್ತು. ಅಕಸ್ಮಾತ್ ಆ ರೀತಿ ಬದಲಾಗಿ ಎಲ್ಲರ ಹೆಸರುಗಳು ಬಂದ್ರೆ ನೀವು ಸಮಾನಾರ್ಥಕಗಳು ಎಂದು ತಿಳಿಯಬೇಕು. ಇವು 4 ಆದವು. ಇನ್ನು ಮುಂದೆ ಎಲ್ಲ ಒಟ್ಟು ಸೇರಿದರೆ ಅಂದ್ರೆ ಎಲ್ಲ ಒಟ್ಟು ಸೇರಿದರೆ ಜೀವ ವಿಪಾಕಿ ಪ್ರಕೃತಿಗಳು 78, ಪುದ್ಗಲ ವಿಪಾಕಿ ಪ್ರಕೃತಿಗಳು 62, ಭವ ವಿಪಾಕಿ ಪ್ರಕೃತಿಗಳು 4, ಕ್ಷೇತ್ರ ವಿಪಾಕಿ ಪ್ರಕೃತಿಗಳು 4. ಒಟ್ಟು ನೋಡ್ರಿ, ಕೂಡಿಸಿ ಅದನ್ನ 148 ಒಟ್ಟು ಪ್ರಕೃತಿಗಳು ಆಗ್ತವೆ. ಪ್ರಶ್ನೆ 240. 8 ಕರ್ಮಗಳಲ್ಲಿ ಘಾತಿಯ ಕರ್ಮಗಳು ಯಾವುವು ಮತ್ತು ಅಘಾತಿಯ ಕರ್ಮಗಳು ಯಾವುವು? ಉತ್ತರ: ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹನೀಯ, ಅಂತರಾಯ. ಇವು 4 ಘಾತಿಯ ಕರ್ಮಗಳು ಇವೆ. ಮತ್ತು ವೇದನೀಯ, ಆಯು, ನಾಮ, ಗೋತ್ರ ಇವು 4 ಅಘಾತಿಯ ಕರ್ಮಗಳು ಇವೆ. ಪ್ರಶ್ನೆ 241. 4 ಘಾತಿಯ ಕರ್ಮಗಳಲ್ಲಿ ಸರ್ವಘಾತಿ ಮತ್ತು ದೇಶಘಾತಿ ಕರ್ಮ ಪ್ರಕೃತಿಗಳು ಎಷ್ಟು ಇವೆ? ಉತ್ತರ: 21 ಪ್ರಕೃತಿ ಸರ್ವಘಾತಿ ಇವೆ ಮತ್ತು 26 ಪ್ರಕೃತಿ ದೇಶಘಾತಿ ಇವೆ. ಪ್ರಶ್ನೆ 242. ಸರ್ವಘಾತಿ ಮತ್ತು ದೇಶಘಾತಿ ಎಂದರೆ ಏನು? ಉತ್ತರ: ಜೀವದ ಗುಣಗಳನ್ನು ಪೂರ್ಣ ರೂಪದಿಂದ ಘಾತ ಮಾಡುವುದು ಸರ್ವಘಾತಿ ಇದೆ ಮತ್ತು
ಜೀವದ ಗುಣಗಳನ್ನು ಅಂಶ ರೂಪದಲ್ಲಿ ಅಂದರೆ ಸ್ವಲ್ಪ ಸ್ವಲ್ಪ ಅಂಶ ರೂಪದಲ್ಲಿ ಘಾತ ಮಾಡುವುದು ದೇಶಘಾತಿ ಪ್ರಕೃತಿ ಇದೆ. ಪ್ರಶ್ನೆ 243. ಸರ್ವಘಾತಿ 21 ಕರ್ಮ ಪ್ರಕೃತಿಗಳು ಯಾವುವು? ಉತ್ತರ: ಕೇವಲ ಜ್ಞಾನಾವರಣ 1, ಕೇವಲ ದರ್ಶನಾವರಣ 1, ನಿದ್ರಾ 1, ನಿದ್ರಾ 1, ಪ್ರಚಲ 1, ಪ್ರಚಲ 1, ಸ್ಥಾನಗೃದ್ಧಿ ಇವೆಲ್ಲ ಸೇರಿ ಏನಾಗ್ತವೆ? ಒಟ್ಟು 5 ನಿದ್ರೆಗಳು ಆಗ್ತವೆ. ಇಲ್ಲಿ ಏನೇನಾಯ್ತು ಇನ್ನೊಂದ್ಸಲ ಕೇಳ್ರಿ, ಇಲ್ಲ ನಿಮ್ಗೆ ಗೊಂದಲ ಆಗ್ತದೆ. ಕೇವಲ ಜ್ಞಾನಾವರಣದ್ದು 1 ಪ್ರಕೃತಿ, ಕೇವಲ ದರ್ಶನಾವರಣದ್ದು 1 ಪ್ರಕೃತಿ, ಅರ್ಥತಿಲ್ಲ? ಇನ್ನು ಮುಂದೆ ಅವು 2 ಆದ್ವಲ್ಲ, ಈಗ ಕೇಳ್ರಿ. ನಿದ್ರಾ, ಪ್ರಚಲ, ಸ್ಥಾನಗೃತಿ ಇವೆಷ್ಟಾದವು? 5. ಅಂದ್ರೆ 5 ನಿದ್ದೆಗಳು, ಒಟ್ಟು ಇಲ್ಲಿಗೆ 7 ಆದ್ವಲ್ಲ. ಇನ್ನು ಮುಂದೆ ನೋಡ್ರಿ. ಇನ್ನು ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭ ಇವು 4. ಅಪ್ರತ್ಯಾಖ್ಯಾನಾವರಣ ಕ್ರೋಧ, ಮಾನ, ಮಾಯ, ಲೋಭ ಇವು 4. ಪ್ರತ್ಯಾಖ್ಯಾನಾವರಣ ಕ್ರೋಧ, ಮಾನ, ಮಾಯ, ಲೋಭ ಇವು 4. ಇನ್ನು ಮಿಥ್ಯಾತ್ವ 1, ಸಮ್ಯಕ್ ಮಿಥ್ಯಾತ್ವ ಇದು 1. ಇವು ಒಟ್ಟು 21 ಪ್ರಕೃತಿಗಳು ಸರ್ವಘಾತಿ ಇವೆ. ಪ್ರಶ್ನೆ 244. ದೇಶಘಾತಿ 26 ಕರ್ಮ ಪ್ರಕೃತಿಗಳು ಯಾವುವು? ಉತ್ತರ: ಮತಿಜ್ಞಾನಾವರಣೀಯ, ಶ್ರುತಜ್ಞಾನಾವರಣೀಯ, ಅವಧಿಜ್ಞಾನಾವರಣೀಯ, ಮನಃ ಪರ್ಯಯ ಜ್ಞಾನಾವರಣೀಯ ಇವು 4. ಚಕ್ಷುದರ್ಶನಾವರಣೀಯ, ಅಚಕ್ಷುದರ್ಶನಾವರಣೀಯ, ಅವಧಿ ದರ್ಶನಾವರಣೀಯ ಇವು 3. ಸಮ್ಯಕ್ ಪ್ರಕೃತಿ 1, ಸಂಜ್ವಲನದ ಕ್ರೋಧ, ಮಾನ, ಮಾಯ, ಲೋಭ ಮತ್ತು ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜುಗುಪ್ಸ, ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ ಇವು ಎಲ್ಲ ಸೇರಿ ಎಷ್ಟಾದವು ಈಗ? ಅಂದ್ರೆ ಇವೇ 13 ಆದವಲ್ವ ಈಗ? ಹಂಗೆ. ಇನ್ನು ಮುಂದೆ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಇವು 5. ಈಗ ಹಾಗಾದ್ರೆ ಮೊದಲಿಂದ ಎಲ್ಲ ಒಟ್ಟು ಸೇರಿ 26 ಆದವು. ಇವು ದೇಶಘಾತಿ ಪ್ರಕೃತಿಗಳು ಇವೆ. ಪ್ರಶ್ನೆ 245. ಒಟ್ಟು 148 ಕರ್ಮ ಪ್ರಕೃತಿಗಳಲ್ಲಿ ಪುಣ್ಯ ರೂಪದ ಪ್ರಕೃತಿಗಳು ಎಷ್ಟು ಮತ್ತು ಪಾಪ ರೂಪದ ಪ್ರಕೃತಿಗಳು ಎಷ್ಟು? ಉತ್ತರ: ಪುಣ್ಯ ರೂಪದ ಕರ್ಮ ಪ್ರಕೃತಿಗಳು 68 ಮತ್ತು ಪಾಪ ರೂಪದ ಕರ್ಮ ಪ್ರಕೃತಿಗಳು 80 ಇವೆ. ಇವು ಒಟ್ಟು ಸೇರಿದಾಗ 68 ಕೂಡಿಸು 80 ಸಮ 148. ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ವಿಸ್ತಾರವಾಗಿ ಬರೆದು ಹೇಳಲಾಗುವುದು. ಅಂದರೆ ಪುಣ್ಯ ಪ್ರಕೃತಿ ಯಾವುದು, ಪಾಪ ಪ್ರಕೃತಿ ಯಾವುದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ತಿಳಿಸಲಾಗುವುದು. ಈ ಭಾಗದಲ್ಲಿ ಅಷ್ಟು ಸಮಯ ಆಗೋದಿಲ್ಲ ಈಗ ಅಲ್ವಾ? ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.